ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮೊನ್ನೆ ನಾನು ಒಂದು 6 ಲೇಯರ್ ಬಾಸ್ಕೆಟ್ ಆರ್ಗನೈಸರನ್ನು ತರಿಸಿದ್ದು ನೋಡಿದ್ದೀರಾ. ಅನ್ಬಾಕ್ಸಿಂಗ್ ಮಾಡಿ ತೋರಿಸಿದ್ದೀನಿ. ಇವಾಗ ಅದನ್ನು ಯಾವ ಥರ ಸೆಟಪ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿದೆ. ಇಲ್ಲಿ ನನ್ನ ಮಗನೂ ಸೆಟಪ್ ಮಾಡ್ತಾ ಇದ್ದಾನೆ. ನಾವೆಲ್ಲರೂ ಕೂಡ ಮಕ್ಕಳು ಏನಾದರೂ ಮಾಡ್ತೀನಿ ಅಂತಂದಾಗ ಅವರಿಗೆ ಮಾಡೋದಕ್ಕೆ ಬಿಡೋದಿಲ್ಲ ಅಲ್ವಾ. ಸ್ವಲ್ಪ ದೊಡ್ಡವರಾದಮೇಲೆ ಇದೇ ಕೆಲಸಗಳನ್ನು ಮಾಡು ಅಂತ ಹೇಳಿದಾಗ ಅವರಿಗೆ ಆವಾಗ ಇಂಟ್ರೆಸ್ಟ್ ಇರೋದಿಲ್ಲ. ಹಾಗಾಗಿ ಅವರು ಯಾವಾಗ ಮಾಡ್ತೀನಂತಾರೋ ಆವಾಗ ನಾವು ಅವರಿಗೆ ಅವಕಾಶ ಕೊಡೋದು ಒಳ್ಳೆಯದು. ನನಗೆ ನನ್ನ ಮಕ್ಕಳು ತುಂಬಾ ಹೆಲ್ಪ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಸೆಟಪ್ ಮಾಡ್ತಾ ಇದ್ದಾನೆ. ನೀವು ಕೂಡ ಇದನ್ನು ತರಿಸ್ಬೇಕು ಅಂತಂದರೆ ನೀವು ಯಾವುದಕ್ಕಾಗಿ ತರಿಸ್ತೀರಾ ಅಂತ ಮೊದಲೇ ವಿಚಾರ ಮಾಡ್ಕೊಳ್ಳಿ. ಇದರ ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ನೀವು ಪ್ಲಾಸ್ಟಿಕ್ಕನ್ನು ನೋಡ್ತಾ ಇದ್ದೀರಾ. ಈ ಮಧ್ಯದಲ್ಲಿ ಬರುವ ಈ ಪ್ಲಾಸ್ಟಿಕ್ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ. ಈ ಬಾಸ್ಕೆಟ್ಗಳು ನೋಡ್ತಾ ಇದ್ದೀರಾ, ಆ ಬಾಸ್ಕೆಟ್ಗಳು ತುಂಬಾ ಸ್ಟ್ರಾಂಗ್ ಆಗಿದೆ. ಆದರೆ ಮಧ್ಯದಲ್ಲಿ ಬರುವ ಪ್ಲಾಸ್ಟಿಕ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ಇಲ್ಲ. ಹಾಗಾಗಿ ನಾವು ಇದರಲ್ಲಿ ಜಾಸ್ತಿ ಭಾರ ಇರುವ ವಸ್ತುಗಳನ್ನು ಇಡೋದಕ್ಕಾಗೋದಿಲ್ಲ. ನಾನು ಅಡುಗೆ ಮನೆಗೋಸ್ಕರನೇ ಅಂತ ತರಿಸಿದ್ದೆ. ಅಂದರೆ ಇವಾಗ ಗ್ರೋಸ್ರಿ ಶಾಪಿಂಗ್ ಮಾಡಿದ ನಂತರ ಅವೆಲ್ಲ ಡಬ್ಬಿಗೆ ಹಾಕಿಟ್ಕೊಂಡ ನಂತರ ಸ್ವಲ್ಪನಾದರೂ ಹೆಚ್ಚಾಗೇ ಆಗುತ್ತೆ. ಹಾಗಾಗಿ ಆ ಪ್ಯಾಕೆಟ್ಗಳೆಲ್ಲವನ್ನು ಇದರಲ್ಲಿ ಇಟ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಾನು ತರಿಸಿದ್ದೆ. ನಮ್ಮ ಮನೆಯಲ್ಲಿ ಸ್ಟೋರ್ ರೂಮ್ ಇಲ್ಲ. ನೀವು ಮನೆಯನ್ನು ಕಟ್ಟಿದರೆ ಖಂಡಿತ ಸ್ಟೋರ್ ರೂಮ್ ಮಾಡ್ಕೊಳ್ಳಿ. ಸ್ಟೋರ್ ರೂಮ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಸ್ಟೋರ್ ರೂಮ್ ಮಾಡಲಿಲ್ಲ. ಡೈನಿಂಗ್ ಹಾಲ್ ಮಾಡಿಸುವ ಇದರಲ್ಲಿ ನಾನು ಸ್ಟೋರ್ ರೂಮ್ ಮಾಡಲಿಲ್ಲ. ಆದರೆ ಸ್ಟೋರ್ ರೂಮ್ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಏನೇ ಇಟ್ಕೊಳ್ಳೋದಕ್ಕೂ. ಹಾಗಾಗಿ ಎಲ್ಲ ಮೇಲ್ಗಡೆನೇ ಕಾಣುತ್ತೆ ಅಂತಂದ್ಬಿಟ್ಟು ಈ ಥರ ತರಿಸ್ಕೊಂಡಿದ್ದೀನಿ. ಆದರೆ ಇದು ಜಾಸ್ತಿ ಭಾರ ಇಡೋದಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ನೀವು ಇದನ್ನು ಬೆಡ್ರೂಮಲ್ಲಿ ನಿಮ್ಮ ಮೇಕಪ್ ಐಟಮ್ಸ್ಗಳನ್ನು ಇಟ್ಕೊಳ್ಬೋದು. ಟೈಲರಿಂಗ್ ಇದ್ದರೆ ಅದರ ವರ್ಕ್ಗೆ ಸಂಬಂಧಪಟ್ಟಂತಹ ಐಟಮ್ಸ್ಗಳನ್ನು ಇಟ್ಕೊಳ್ಬೋದು. ಅಥವಾ ಆರಿ ವರ್ಕ್ ಬ್ಲೌಸ್ ಡಿಸೈನ್ಸನ್ನು ಮಾಡ್ತಾರಲ್ವ, ಆ ಸಾಮಾನುಗಳನ್ನು ಕೂಡ ಇಟ್ಕೊಳ್ಬೋದು. ಅಂದರೆ ಸ್ವಲ್ಪ ಜಾಸ್ತಿ ಭಾರ ಇರುವ ಸಾಮಾನುಗಳನ್ನು ಮಾತ್ರ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಮಕ್ಕಳಿಗೆ ತಮ್ಮ ಚಿಕ್ಕ ಚಿಕ್ಕ ಆಟ ಸಾಮಾನುಗಳನ್ನು ಕೂಡ ಇಟ್ಕೊಳ್ಬೋದು ಇದರಲ್ಲಿ ಆರ್ಗನೈಸ್ ಮಾಡಿ. ಹಾಗೆ ನೀವು ಅಡುಗೆ ಮನೆಯಲ್ಲಿ ಯೂಸ್ ಮಾಡಬೇಕು ಅಂತಂದರೆ ಕ್ರಾಕರಿ ಐಟಮ್ಸ್ಗಳನ್ನು ಇಟ್ಕೊಳ್ಬಹುದು. ಅಥವಾ ಮೈಕ್ರೋವೇವ್ಗೆ ಸಂಬಂಧಪಟ್ಟಂತಹ ಪಾತ್ರೆಗಳನ್ನು ಕೂಡ ನೀವು ಇದರಲ್ಲಿ ಇಟ್ಕೊಳ್ಬಹುದು. ಚಿಕ್ಕ ಚಿಕ್ಕ ಬೌಲ್ಗಳು ಈ ಥರ. ನಾನು ಇದನ್ನು ಗ್ರಾಸರಿ ಐಟಮ್ಸ್ಗಳನ್ನೇ ಇಟ್ಕೊಂಡಿದ್ದೀನಿ. ಆದರೆ ಸ್ವಲ್ಪ ಜಾಗ ಇನ್ನೂ ಖಾಲಿ ಇದೆ. ಪೂರ್ತಿಯಾಗಿ ಯೂಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗಾಗಿ ನಿಮಗೂ ಕೂಡ ಇದರ ಬಗ್ಗೆ ಗೊತ್ತಾಗಲಿ ಅಂದ್ಬಿಟ್ಟು ಈ ವಿಡಿಯೋನ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ನಾವು ಸ್ಪೇಸು ತುಂಬಾ ಇದೆ, ಇಟ್ಕೊಳ್ಬಹುದು. ಆದರೆ ಭಾರ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ನೀವು ಕೂಡ ತರಿಸ್ಬೇಕು ಅಂತಂದರೆ ಒಂದು ಸಲ ಯಾವುದಕ್ಕಾಗಿ ತರಿಸ್ತೀರಿ ಅಂತ ಯೋಚನೆ ಮಾಡಿ ತರಿಸ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.